ಚನ್ನಪಟ್ಟಣ ಚುನಾವಣೆಯ ಮತದಾನ ಮುಗಿದಿದೆ. ಅದೇನೋ ಮಳೆ ನಿಂತ್ರು ಮರದ ಹನಿ ನಿಲ್ಲಲ್ಲ ಅನ್ನೋ ರೀತಿ ಅದೇ ಚನ್ನಪಟ್ಟಣ ಅಖಾಡದಲ್ಲಿ ಜಮೀರ್ ಆಡಿದಂತ ಮಾತು ಈಗಲೂ ಅದು ಮಾರ್ದನಿಸ್ತಾ ಇದೆ. ಅದು ಬೇರೆ ಬೇರೆ ರೀತಿ ಅಂತ ರೂಪ ಪಡಿತಾ ಇದೆ. ಈಗ ಕರಿಯ ಕುಳ್ಳ ಮತ್ತು ಕೆಸರಿನ ಕದನಕ್ಕೆ ಅದೇ ಜಮೀರ್ ಆಡಿದಂತ ಮಾತುಗಳು ವೇದಿಕೆಯಾಗಿದೆ. ಹಾಗಾದ್ರೆ ಏನಿದು ಕರಿಯ ಕುಳ್ಳ ಮತ್ತು ಕೆಸರು? ಬನ್ನಿ ಆ ಮಾತಿನ ಕಾಳಗವನ್ನೇ ತೋರಿಸ್ತೀವಿ. ಜಮೀರ್ ಕರಿಯ ಮಾತಿಗೆ ಕೆರಳಿ ಕೆಂಡವಾದ ಕುಮಾರಸ್ವಾಮಿ. ಕೆಸರು ದೂರ ಇಟ್ಟಿದ್ದೇನೆ, ದಳಪತಿ ಹೇಳಿದ ಕರಾಳ ಕತೆ ಏನೋ. ಕೊಚ್ಚೆ ಎಂದ ಬಾಲಕೃಷ್ಣ, ಎಚ್ಡಿಕೆ ವಿರುದ್ಧ ಬಂಡಿ ಬಾಂಬ್. ಕರಿಯ ಕುಳ್ಳ ಕೆಸರು ಕೊಚ್ಚೆ ಅಭಭ. ಯುದ್ಧ ನಿಂತರು, ಶಸ್ತ್ರಗಳನ್ನ ಕೆಳಗಿಟ್ರು, ಮಾತಿನ ಬಾಣಗಳು ಸಿಡಿಯುತ್ತಲೇ ಇವೆ. ಚನ್ನಪಟ್ಟಣದ ಚುನಾವಣಾ ಅಖಾಡದಲ್ಲಿ ಜಮೀರ್ ಆಡಿದ ಮಾತು ಇದೀಗ ದಳಪತಿಯನ್ನ ಕೆರಳಿಸಿದೆ. ನಿನ್ನೆವರೆಗೂ ಸೈಲೆಂಟ್ ಆಗಿದ್ದ ಕುಮಾರಸ್ವಾಮಿ ನೇರ ದಾಳಿಗೆ ಇಳಿದಿದ್ದಾರೆ. ಕರಿಯ ಎಂದ ಜಮೀರ್ ಮೇಲೆ ಕೆಸರು ಎಸೆದ ಕುಮಾರಸ್ವಾಮಿ. ಚನ್ನಪಟ್ಟಣದ ಚುನಾವಣಾ ಪ್ರಚಾರದಲ್ಲಿ ಕಾಲಿಯ ಕುಮಾರಸ್ವಾಮಿ ಬಿಜೆಪಿಗಿಂತ ಡೇಂಜರ್ ಅಂತ ಜಮೀರ್ ಅಹಮದ್ ಹೇಳಿದ್ರು. ಈ ಮಾತಿಗೆ ಸಿಡಿದೆದ್ದಿರುವ ಕುಮಾರಸ್ವಾಮಿ ಜಮೀರ್ ಕೆಸರು ಅಂತ ಕುಟುಕಿದ್ರು. ಅಷ್ಟೇ ಅಲ್ಲ, ಹಿಂದೆ 5-6 ಜನರ ಜೊತೆಗೆ ಇದ್ದ ದಿನಗಳು ನನ್ನ ಜೀವನದ ಕರಾಳ ದಿನಗಳು ಎಂದಿದ್ರು. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमारस्वामी कर को वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ಎಚ್ಡಿಕೆ ಕುಳ್ಳ ಅಂತಾರೆ, ಅದಕ್ಕೆ ಕರಿಯ ಅಂದಿದ್ದೀನಿ ಅಂತ ಜಮೀರ್ ಸ್ಪಷ್ಟನೆ ಕೊಟ್ಟಿದ್ರು. ಇದಕ್ಕೂ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ, ಜಮೀರ್ರನ್ನ ನಾನು ಕುಳ್ಳ ಅಂತ ಕರ್ದೇ ಇಲ್ಲ ಅಂದ್ರು. ಇಲ್ಲ ಮುಂಚೆಯಿಂದ ನಾನು ಆ ಥರ ನೆಡ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನನ್ನ ಕುಳ್ಳ ಅಂತಾರೆ, ನಾವು ಕರಿಯೋಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು. ಆಮೇಲೆ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯವಾ? ಆ ಮಟ್ಟಕ್ಕೆ ನಾನು ಕುಳ್ಳ ಅಂದ್ಬಿಟ್ನಂತೆ, ಅವ್ರು ಕರಿಯೋಣ ಅಂದ್ಬಿಟ್ರಂತೆ. ಎಲ್ಲಾದರೂ ಉಂಟಾ ಇದು? ಸಚಿವ ಜಮೀರ್ ಖರೀದಿ ಮಾತಿಗೆ ಕುಮಾರಸ್ವಾಮಿ ಬೆಂಕಿ. ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅಂದಿದ್ದ ಸಚಿವ ಜಮೀರ್ ವಿರುದ್ಧ ಕೆಂಡ ಮಂಡಲರಾದ ಎಚ್ಡಿಕೆ ಟೈರ್ ಅಂಗಡಿಯಲ್ಲಿ ದುಡಿದ ಖರೀದಿ ಮಾಡ್ತೀರಾ ಅಂದ್ರು. ಜಮೀರ್ ಮಾತನ್ನ ಸಮರ್ಥಿಸಿಕೊಂಡಿರುವ ಮಾಜಿ ಸಂಸದ ಡಿಕೆ ಸುರೇಶ್, ಆ ರೀತಿಯಾಗಿ ಜಮೀರ್ ಹೇಳಿಲ್ಲ ಎಂದಿದ್ದಾರೆ. कुमारस्वामी तेरी बोली बोल, एक पैसा चंदा करको तेरे पूरे खानदान को खरीदने की ताकत मुसलमान औरत की. ಅವ್ರು ಎಲ್ಲಿದ್ರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ ಸಾಧ್ಯವ? ಈಗ ನನ್ನನ್ನು ಕರಿಯ, ನಾನು ಕಪ್ಪಗಿದ್ದೀನಪ್ಪ, ನನ್ನನ್ನು ಕರಿಯ ಅಂದ್ರೆ ಏನ್ ಮಾಡಕ್ಕಾಯ್ತದ? ನಾನು ಬೆಳಗಿದ್ದೀನಿ ಅನ್ನಕ್ಕಾಯ್ತದ? ಒಂದು ವಿಶ್ವಾಸದಲ್ಲಿದ್ದಾಗ ಅದೆಲ್ಲ ಬರುತ್ತೆ. ಎಚ್ಡಿಕೆ ಕೆಸರ ಮಾತು ಇದೀಗ ಹಳೆ ದೋಸ್ತಿಗಳ ಮಧ್ಯೆ ಕಾಳಗಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದು, ನಮ್ಮನ್ನ ತಬ್ಬಿಕೊಂಡ ಮೇಲೆ ನಾವು ಕೊಚ್ಚೆ, ನೀವು ಕೂಡ ಕೊಚ್ಚೆ ಅಂದಿದ್ದಾರೆ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯ ಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ರು ತಪ್ಕೊಂಡ್ಮೇಲೆ ಇಬ್ರು ಕೊಚ್ಚೆನೆ ತಾನೆ, ಅವರು ಕೊಚ್ಚೆ ನಾವು ಕೊಚ್ಚೆ, ಇಬ್ರು ಕೊಚ್ಚೆ. ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿಯೇ ಇರಬೇಕು. ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೊಸ ಬಾಂಬ್.
ಮೊದಲೇ ಜಮೀರ್ ಹೇಳಿಕೆಯಿಂದ ತಮಗೆ ಹಿನ್ನಡೆ ಆಗಬಹುದು ಅಂತ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಬೇಸರದಲ್ಲಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೊಸ ಬಾಂಬ್ ಹಾಕಿದ್ದಾರೆ. ಜಮೀರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಗಳಸ್ಯ ಕಂಠಸ್ಯ. ಜಮೀರ್ ಅವರ ಈ ಹೇಳಿಕೆ ಹಿಂದೆ ಕುಮಾರಸ್ವಾಮಿಯೇ ಇರಬೇಕು ಎಂದಿದ್ದಾರೆ. ಅದೇನು ಮಾತೇನಲ್ಲ, ಅವರು ಸಂದರ್ಭ ಮಾತಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯ್ತು ಅಂದ್ಬಿಟ್ರೆ ಅವರವರು ಗಳಸ್ಯ ಗಂಟೆಸರು, ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಜಮೀರ್ ಆಡಿದ ಎರಡು ಮಾತು ಯೋಗೇಶ್ವರ್ ನಿದ್ದೆಗೆಡಿಸಿದೆ, ಕಾಂಗ್ರೆಸ್ಸಿಗರ ನೆಮ್ಮದಿ ಕೆಡಿಸಿದೆ, ಒಕ್ಕಲಿಗರನ್ನ ಬಡಿದೆಬ್ಬಿಸಿದೆ. ರಿಸಲ್ಟ್ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.